ಮದರಸಾಗಳಿಗೆ ವಿದೇಶಿಗಳಿಂದ ಫಂಡಿಂಗ್, ಹಣ ಹರಿದು ಬಂದಿದ್ದು ಹೇಗೆ? ಮದರಸಾಗಳಿಗೆ ತಲುಪಿದ್ದು ಹೇಗೆ? ಬಂಗಲೆಗಳಂಥ ಕಟ್ಟಡಗಳು ತಲೆ ಎತ್ತಿದ್ದು ಹೇಗೆ? ತನಿಖೆಯಿಂದ ಬಯಲಾಯಿತು ಫಂಡಿಂಗ್ ನೆಟ್ವರ್ಕ್. 4,000 ಮದರಸಾಗಳ ಮೇಲೆ ಯೋಗಿ ಕೆಂಗಣ್ಣು. ಉತ್ತರ ಪ್ರದೇಶದಲ್ಲಿ ಮದರಸಾಗಳಿಗೆ ಸಂಬಂಧಿಸಿದಂತೆ ಯೋಗಿ ಆದಿತ್ಯನಾಥ್ ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವೊಂದನ್ನು ತೆಗೆದುಕೊಂಡಿದೆ. ಈಗ ಮದರಸಾಗಳಿಗೆ ವಿದೇಶಿ ಫಂಡಿಂಗ್ ಬರುತ್ತಿರುವ ಬಗ್ಗೆ ಮಾಹಿತಿ ನೇರವಾಗಿ ATS ಅಂದರೆ ಭಯೋತ್ಪಾದನಾ ನಿಗ್ರಹ ದಳದ ರೇಡಾರ್ಗೆ ಬಂದಿದೆ. ಯಾರ ಖಾತೆಗೆ ಸೇರಿವೆ ಕೋಟ್ಯಾಂತರ ರೂಪಾಯಿ? ಇಲ್ಲಿದೆ ಡೀಟೇಲ್ಸ್. ಉತ್ತರ ಪ್ರದೇಶದಲ್ಲಿ ಮದರಸಾಗಳ ಆದಾಯದ ಮೂಲವನ್ನ ಪತ್ತೆಹಚ್ಚಲು ರಾಜ್ಯ ಸರ್ಕಾರ ATSಗೆ ತನಿಖೆಯ ಜವಾಬ್ದಾರಿಯನ್ನ ವಹಿಸಿತ್ತು. ಇದನ್ನ ವಿರೋಧಿಸಿ ಮದರಸಾಗಳ ನಿರ್ವಹಣಾ ಸಮಿತಿ ಮತ್ತು ಶಿಕ್ಷಕರ ಸಂಘ ಅಲಹಾಬಾದ್ ಹೈಕೋರ್ಟ್ ಮೊರೆ ಹೋಗಿದ್ದವು. ಆದರೆ ಇದೀಗ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿದೆ. ತನಿಖೆಯನ್ನ ತಡೆಯಲು ಸಾಧ್ಯವಿಲ್ಲ ಮತ್ತು ಇದು ಯಾವುದೇ ದಬ್ಬಾಳಿಕೆಯ ಕ್ರಮವಲ್ಲ ಎಂದು ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಇದರೊಂದಿಗೆ ತನಿಖೆಯ ವೇಗ ಹೆಚ್ಚಾಗಲಿದೆ. ಫಂಡಿಂಗ್ನಲ್ಲಿ ಇಸ್ಲಾಂ ರಾಷ್ಟ್ರಗಳದ್ದೇ ಸಿಂಹಪಾಲು. ಕೆಲವು ಸಮಯದ ಹಿಂದೆ ನಡೆದ ಸಮೀಕ್ಷೆಯಲ್ಲಿ ನೇಪಾಳದ ಗಡಿಯಲ್ಲಿರುವ ಮದರಸಾಗಳ ಆದಾಯದ ಮೂಲ ಸ್ಪಷ್ಟವಾಗಿಲ್ಲ ಎಂಬುದು ಪತ್ತೆಯಾಗಿತ್ತು. ಸೌದಿ ಅರೇಬಿಯಾ, ನೇಪಾಳ, ಬಾಂಗ್ಲಾದೇಶ ಸೇರಿದಂತೆ ವಿವಿಧ ದೇಶಗಳಿಂದ ಹಣ ಹರಿದು ಬರುತ್ತಿರುವ ಮಾಹಿತಿ ಇದೆ. ಈ ಹಣ ಮೊದಲು ಮುಂಬೈ, ಚೆನ್ನೈ ಅಥವಾ ಕೋಲ್ಕತ್ತಾದಂತಹ ನಗರಗಳಿಗೆ ಬಂದು ನಂತರ ಮದರಸಾಗಳನ್ನು ತಲುಪುತ್ತದೆ. ಸರಿಸುಮಾರು 4,000 ಮದರಸಾಗಳಿಗೆ ನೇರವಾಗಿ ಈ ಹಣ ತಲುಪಿರುವ ಆರೋಪ ಇದೆ. ಇದನ್ನು ತನಿಖೆ ಮಾಡಲು 3 ಸದಸ್ಯರ SIT ತಂಡವನ್ನು ರಚಿಸಲಾಗಿದೆ. ಅಕ್ರಮ ವಿದೇಶಿ ಹಣ ಪತ್ತೆಯಾಗಿದ್ದು ಹೇಗೆ? 2010ರಲ್ಲಿ ನಡೆದ ಸಮೀಕ್ಷೆಯಲ್ಲಿ ಉತ್ತರ ಪ್ರದೇಶ ರಾಜ್ಯದ 75 ಜಿಲ್ಲೆಗಳಲ್ಲಿ ಸುಮಾರು 8,496 ಮದರಸಾಗಳು ಮಾನ್ಯತೆ ಪಡೆಯದಿದ್ದರೂ ಕಾರ್ಯನಿರ್ವಹಿಸುತ್ತಿರುವುದು ಪತ್ತೆಯಾಗಿತ್ತು. ಈ ಮದರಸಾಗಳಲ್ಲಿ ಮೂಲಭೂತ ಸೌಕರ್ಯಗಳು, ವಿದ್ಯಾರ್ಥಿಗಳ ಸಂಖ್ಯೆ, ಶಿಕ್ಷಕರ ಸಂಖ್ಯೆ ಮತ್ತು ಆದಾಯದ ಮೂಲಗಳ ಬಗ್ಗೆ ಈ ಸಮೀಕ್ಷೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿತ್ತು. ATS ಈಗ ಮದರಸಾಗಳ ವ್ಯವಸ್ಥಾಪಕರ ಬ್ಯಾಂಕ್ ಖಾತೆಗಳ ವಿವರ, ಹಣದ ಹರಿವು ಮತ್ತು ದೊಡ್ಡ ಕಟ್ಟಡಗಳ ನಿರ್ಮಾಣಕ್ಕೆ ಹಣ ಎಲ್ಲಿಂದ ಬಂತು ಎಂಬುದರ ಬಗ್ಗೆ ತನಿಖೆ ನಡೆಸುತ್ತಿದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮದರಸಾಗಳ ನಿಖರ ಮಾಹಿತಿ ಮತ್ತು ವಿದೇಶಿ ಫಂಡಿಂಗ್ ಬಗ್ಗೆ ವರದಿ ನೀಡುವಂತೆ ಸೂಚಿಸಿದೆ. ಮದರಸಾಗಳ ಫಂಡಿಂಗ್ ಬಗ್ಗೆ ಉಂಟಾಗಿರುವ ಈ ಅನುಮಾನಗಳು ಇನ್ನಷ್ಟು ಹೆಚ್ಚಾಗಿದೆ. ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಕೋಟಿ ಹಣ ಸುರಿದರೂ ವಿದೇಶಿ ಹಣ ಮದರಸಾಗಳಿಗಾಗಿ ಹರಿದು ಬರುತ್ತಿರುವುದು ಆತಂಕಕ್ಕೆ ಕಾರಣವಾಗಿದೆ. ದೇಶದ್ರೋಹ ಚಟುವಟಿಕೆಗಳಿಗೆ ಈ ಹಣ ಬಳಕೆಯಾಗುತ್ತದೆಯಾ ಎಂಬ ಶಂಕೆ ಉಂಟಾಗಿದೆ. ಇನ್ನು ಎಷ್ಟು ಮದರಸಾಗಳಿಗೆ ಬೀಗು ಬೀಳಲಿದೆ ಎಂಬುದು ಮುಂದಿನ ತನಿಖೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಕೇಂದ್ರದ ನರೇಂದ್ರ ಮೋದಿ ಸರ್ಕಾರ ಇತ್ತೀಚೆಗೆ ತಂದ FCRA ತಿದ್ದುಪಡಿ ಕೂಡ ವಿದೇಶಿ ಫಂಡ್ ಬಳಕೆಯ ಮೇಲೆ ಹದ್ದಿನ ಕಣ್ಣಿಡಲು ಸಹಕಾರಿಯಾಗಿದೆ. ಹಾಗಾಗಿ ಕಾನೂನುಬಾಹಿರ ಹಣದ ವ್ಯವಹಾರ ನಡೆಸಿದ ಮದರಸಾಗಳ ಮೇಲೆ ಯೋಗಿ ಕಾನೂನು ಕ್ರಮ ಜರುಗಿಸೋದು ಬಹುತೇಕ ಖಚಿತವಾಗಿದೆ.